ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ಸೂಪರ್. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಇನ್ನು ರೆಡಿಯಾಗಿ ಆಲ್ರೆಡಿ ಇವಾಗ 7 ಗಂಟೆ ಇನ್ನು 10 ನಿಮಿಷ ಬಾಕಿ ಇದೆ. ಅಂದರೆ 6 ಗಂಟೆ 50 ನಿಮಿಷ ಇವಾಗ ಹೊರಟಿದ್ದೀವಿ. ಎಲ್ಲಿ ಅಂತಂದರೆ ಇವತ್ತು ಫ್ಯಾಮಿಲಿ ಪೂರ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳೇ ಆಯಿತು ನಾವು ಕೂಡ ಹಿಂಗೆ ಹೋಗಿ, ಅದರಲ್ಲೂ ಹರಕೆ ಇತ್ತಂತೆ. ಸೊ ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಗೊತ್ತಲ್ಲ, ಎಲ್ಲಿಗಾದ್ರೂ ಹೊರಡಬೇಕು ಅಂತಂದ್ರೆ ಮುಗಿತು, ಬೆಳಗ್ಗೆ ಬೇಗ ರೆಡಿ ಮಾಡಿಸ್ಬಿಡ್ತಾರೆ. ಇಲ್ಲಿ ನೋಡಿ, ಇವರು ಓವರ್ ಎಕ್ಸೈಟ್ಮೆಂಟ್, ಇವ್ರದ್ದೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಇದೆ. ಇದು ಮರಿ ನೋಡಿ, ಏನು ನಾವು ಮಮ್ಮ ಹೋಗ್ತಾಳಂತೆ ಅವಳು. ಇನ್ನು ಚಲೋ ಬನ್ನಿ, ಇವತ್ತಿನ ದಿನ ಫುಲ್ ಡೇ ಲಾಗ್ ಶೂಟ್ ಮಾಡ್ತಿದ್ದೀನಿ. ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೆಂಗಿರುತ್ತೆ, ಏನು ಮಾಡ್ತೀವಿ ಅಂತೇಳಿ. ಎಲ್ಲರೂ ಅಡುಗೆ ಮಾಡ್ಕೊಂಬರ್ಬೇಕು ಅಂತ ಮಾತಾಗಿತ್ತು. ಬಟ್ ನಂದು ಹೋಗುವಾಗ ಏನು ಅಡುಗೆ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ 4 ಗಂಟೆಗೆ ಎದ್ದು ಮಾಡ್ಕೊಂಡಿದ್ದಾರೆ ಅಷ್ಟರು. ನಾನು ಒಬ್ಬಳೇ ಲೇಟಾಗಿ ಎದ್ದಿರೋದು. ಆದರೂ ಕೂಡ 6:45 ಒಳಗಡೆ ನಾನು ರೆಡಿಯಾಗಿ ನನ್ನ ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ. ಇವರು ನನ್ನ ಮಕ್ಕಳಿಗೆ ಒಳ್ಳೆ ಬರ್ತಡೇ ಫ್ರಾಕ್ಸ್ ತೆಗೆದಿಟ್ರೆ ಹೊರಗಡೆ. ಇದು ಯಾವುದು ಬೇಡ ಅಂತೇಳಿ ಅವ್ರಿಗೆ ಇಷ್ಟ ಬಂದಿದ್ದು ಹಾಕೊಂಡು ಹೊರಗಡೆ ಬಂದಿದ್ದಾರೆ ಫ್ರೆಂಡ್ಸ್. ಬಟ್ಟೆ ಹಾಕೋದೆಲ್ಲ ಕಂಪ್ಲೀಟಾಗಿ ಜಯಂತ್ ಅವ್ರದ್ದೇ. ಬಟ್ಟೆ ತೆಗೆದಿರೋದು ಮಾತ್ರ ನಂದು. ಆದರೂ ಕೂಡ ಹೆಂಗೆ ರೆಡಿ ಆಗಿದ್ದಾರೆ ನೋಡಿ. ನಮ್ಮ ಅಕ್ಕ ಎಲ್ಲ ಸೇರಿ ನನಗೆಲ್ಲ ಫುಲ್ ಭಯದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೀನೇ ಹಾಕಲ್ಲ ಅಂತೇಳಿ. ಅಯ್ಯೋ ಅಕ್ಕ, ನಾನು ಹಾಕಕ್ಕೆ ಹೋದ್ರು ಕೂಡ ಹಾಕಿಸ್ಕೊಳ್ಳಲ್ಲ ಅವರು ಅಂತ ಹೇಳಿ ನೈಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಟೈಮಿಂದ ಈ ಬಟ್ಟೆಗಳೆಲ್ಲ ಕಾಣಿಸ್ಲಿಲ್ಲ ಸುಮ್ಮನಿರು ಅಂತ ಹೇಳಿ ಸುಮ್ಮನಾಗಿದ್ದೆ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ, ಅಮ್ಮನ ಮನೆಗೆ. ನಮ್ಮ ಅಮ್ಮ ನೋಡಿ 4 ಗಂಟೆಗೆ ಎದ್ದು ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಸುಸ್ತಾಗಿದ್ದಂತೆ ಪಾಪ. ಸುಸ್ತಾಗಿದ್ರು ಕೂಡ ಇನ್ನು ಎಲ್ಲರೂ ಬೇಗ ಮಾಡ್ಕೊತಾರೆ, ನಂದೇ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡು ಅನ್ನ ಕೂಡ ಮಾಡಿಟ್ಟು ಪಾತ್ರೆಯಲ್ಲಿ ಬೇಕಾಗಿರೋ ಸಾಮಾನುಗಳೆಲ್ಲ ಹಾಕಿ ಆಲ್ರೆಡಿ ತುಂಬಿಟ್ಟಿದ್ರು. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಅವರೆಲ್ಲ ಫೋನ್ ಮಾಡಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಎಷ್ಟೊತ್ತಿಗೆ ಎದ್ರಿ, ನಿಮ್ದೇನಾಯ್ತು, ನೀವೇನು ಅಡುಗೆ ಮಾಡ್ಕೊಂಡ್ರಿ ಅಂತೇಳಿ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಅಡುಗೆನೇ ಮಾಡ್ಕೊಂಡಿಲ್ಲ ಇವತ್ತು ಅಂತೇಳಿ. ಆದರೂ ಕೂಡ ಎಲ್ಲರೂ ಕೂಡ ನನಗೆ ಎಕ್ಸ್ಕ್ಯೂಸ್ ಕೊಟ್ಟರು. ಯಾಕಂದರೆ ಬಿಫೋರ್ ಡೇ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಮಧ್ಯಾಹ್ನದ ಮೇಲೆ ಹೆವಿ ಸುಸ್ತಾಗ್ಬಿಟ್ಟಿದ್ದೆ. ಸುಸ್ತಾಗೋದು ಹೆಂಗೆ ಮಾಡ್ಕೊಂಡಿದ್ದೀನೋ ನನಗೆ ಎಚ್ಚರ ಇಲ್ಲ. ಅದಕ್ಕೆ ಆ ಥರ ಸುಸ್ತಾಗಿದ್ದಕ್ಕೆ ನನಗೆ ಯಾರೂ ಏನೂ ಅನ್ನಲಿಲ್ಲ ಸದ್ಯ. ಬಟ್ ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಲ್ಲ, ಏನಾದರೂ ಮಾಡ್ಕೊಂಬರ್ತೀನಿ ಅದು ಇದು ಅಂತ ಹೇಳಿ ನೈಸ್ ಮಾಡಿದೆ. ಅಂದ್ರೂ ಸುಮ್ಮನೆ ಏನು ಹೇಳ್ತಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಹೋಗುವಾಗ ನಿಜವಾಗ್ಲೂ ಥರ ಅಡುಗೆಗಳು ಮಾಡಿಕೊಂಡು ನೀಟಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ತಿಂಗಳು ಕೂಡ ಹೋಗ್ಬೇಕಂತೆ. ಒಂದು 5 ಸರಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಈ ಸರಿ ಮಾತ್ರ ಇವ್ರದ್ದು ಹರಕೆ ಇತ್ತು ಅಂತೇಳಿ ಹೋಲ್ ಡೇ. ನೆಕ್ಸ್ಟ್ ಟೈಮ್ ಏನಿಲ್ಲ, ಬುತ್ತಿ ಕಟ್ಕೊಳ್ಳೋದು, ಹೋಗೋದು, ದೇವ್ರ ದರ್ಶನ ಮುಗಿಸ್ಕೊಳ್ಳೋದು, ಕೆಳಗೆ ಬರೋದು, ಬುತ್ತಿ ಉಂಡಿ ತಿನ್ನೋದು, ಬರೋದು, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇನ್ನು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಬಿಸಿಯನ್ನು ರೆಡಿ ಮಾಡಿಟ್ಟಿದ್ರು. ಮತ್ತು ಮೊಸರು, ಕೊತ್ತಂಬರಿ, ಏನು ಮಕ್ಕಳಿಗೆ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ನಮ್ಮಮ್ಮ, ಮಕ್ಕಳು ತಿಂತಾರೆ ಅಂತಂದಾಗ ಈರುಳ್ಳಿ, ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಅದನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಮೊಸರನ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ರೆಡಿ ಮಾಡಿಟ್ಟು ನಾನು ಕೂತ್ಕೊಂಡೆ ಸುಮ್ಮನೆ ಕಾಯೋದೇನು ಅಂತ ಹೇಳಿ. ಯಾಕಂದರೆ ಪ್ರತಿ ಸರಿ ಗಾಡಿ ಬೇಗ ಬಂದು ನಾವು ಲೇಟ್ ಮಾಡ್ತಿದ್ವಿ. ಈ ಸರಿ ಒಬ್ರಿಗೊಬ್ರು ಬೈಕೊಂತಾರೆ ಅಂತ ಹೇಳಿ ಅಷ್ಟರು ರೆಡಿ ಆದರೆ ಗಾಡಿನೇ ಲೇಟ್ ಆಯಿತು. ಇನ್ನು ನಮ್ಮ ಅಕ್ಕನೂ ಬಂದು ಕೂತ್ಕೊಂಡ್ಲು. ಸೊ ಅವಳು ಕೂತ್ಕೊಂಡು ಬೈಕು ಅಂತ ಕೂತ್ಕೊಂಡಿದ್ಲು, ಗಾಡಿ ಇಲ್ಲ ಹಾಗೆ ಹಿಂಗೆ ಅಂತೇಳಿ. ಜಯಂತ್ ಫೋನ್ ಮಾಡ್ತಾನೆ ಇದ್ರು. ಅವಳು ಕೂಡ ಮಿನಿ ಲಾಗ್ಸ್ ಮಾಡೋದಕ್ಕೆ ಶೂಟ್ ಮಾಡ್ಕೊತಿದ್ದಾಳೆ. ಈ ಲಾಗ್ ಅಂತೂ ಪೂರ್ತಿ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ ಫನ್ ಇದೆ. ನಾವಂತೂ ಭಯಂಕರ ಎಂಜಾಯ್ ಮಾಡಿದ್ದೀವಿ. ನಾವಷ್ಟೇ ಅಲ್ಲ, ಎಲ್ಲ ಫ್ಯಾಮಿಲೀಸ್ ಕೂಡ ಅವ್ರವ್ರಿಗೆ ಇಷ್ಟ ಆಗಿರೋಂಥವ್ರು, ಅವ್ರಿಗೆ ಕಂಫರ್ಟಬಲ್ ಆಗಿರೋಂಥವ್ರು ಸಿಕ್ಕಾಗ ಅದೊಂಥರ ಎಂಜಾಯಬಲ್ ಮೂಮೆಂಟ್ ಅಲ್ವಾ? ನಿಮಗೆ ಹೆಂಗೆ ಅನಿಸ್ತಿರುತ್ತೆ, ಫ್ಯಾಮಿಲಿ ಎಲ್ಲ ಸೇರ್ಬೇಕು ನಾವು ಅಂತೇಳಿ. ಸೊ ಹಾಗೆ ನಮಗೂ ಕೂಡ. ಬಟ್ ಇನ್ನೇನು ನಮ್ದ್ರಲ್ಲಿ ಹೇಳಬೇಕು ಅಂತಂದರೆ ವಿಚಿತ್ರ ಕಾಮಿಡಿ, ವಿಚಿತ್ರ ಫನ್ ಮಾಡ್ತಾ ಇರ್ತೀವಿ ನಾವು. ಇನ್ನು ಗಾಡಿ ಬಂತು, 8 ಗಂಟೆಗೆ ಗಾಡಿ ಬಂದ ತಕ್ಷಣ ನಮ್ಮಮ್ಮ ಪೂಜೆ ಮಾಡಿ ಹೋಗ್ದಿವ್ಯಾ ಅಂತಂದಿದ್ದಕ್ಕೆ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದೀನಿ. ಕದ ಒಳಗು ಅಲ್ಲ, ಹಣ್ಣು ಮತ್ತು ಕಸ ಅಂತ ತಗೊಂಡು ಹೋಗಿತ್ತು. ನೀನು ಟಾಪರ್ನ, ನೀನು ಬುಲ್ಡಾಗ್ ನೀನು. ಅಲ್ಲೇ ಇತ್ತು ಪಮೇರಿಯನ್, ಇದು
ಇದು ಬಂದು ನಮ್ಮ ಫ್ಯಾಮಿಲಿ ಅಂದರೆ ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಮತ್ತು ನಾನು, ಇದು ನಮ್ಮ ಫ್ಯಾಮಿಲಿ ಥರ. ಸೊ ಅಲ್ಲಿ ನಿಂತಿದ್ದಾರೆ ನೋಡಿ, ಅಲ್ಲಿ ನಿಂತ್ಕೊಂಡು ಕಾಯ್ತಿದ್ದಾರಲ್ಲ, ಅದು ನಮ್ಮ ದೊಡ್ಡಮ್ಮ ಅವ್ರ ಫ್ಯಾಮಿಲಿ. ಸೇಮ್ ಅವರು ಹಿಂಗೆ, ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡ ಮಗಳು ಫ್ಯಾಮಿಲಿ, ಚಿಕ್ಕ ಮಗಳು ಫ್ಯಾಮಿಲಿ ಹಿಂಗೆ. ಸೊ ಅಳಿಯಂದ್ರೆ ಯಾರು ಬರ್ತಾ ಇರೋದು ನಮ್ಮ ಮನೆಯವರೊಬ್ಬರೇ. ಸೊ ಅಳಿಯಂದ್ರ ಲೀಫ್ಟಲ್ಲಿ ಜಯಂತ್ ಒಬ್ಬರು ಬಿಟ್ಟರೆ ಇನ್ನು ಯಾರೂ ಬರ್ತಿಲ್ಲ. ನಮ್ಮ ಜಯಂತೆ ಎಲ್ಲರ ನಡುವೆ ಸ್ವಲ್ಪ ಜಾಸ್ತಿ ಬೆರೆಯೋದು, ಹಾಗಾಗಿ ಎಲ್ಲ ಜಯಣ 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 ಅಂತಿರ್ತಾರೆ. ನಾನು ಬೈದಿರ್ತೀನಿ, ಅದು ಯಾಕೆ ಹಂಗೆ ಎಲ್ಲರೂ ಜಯಣ 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 ಅಂತೀರಾ ಅಂತೇಳಿ. ಸೊ ಅಷ್ಟು ಹಚ್ಕೊಂಡಿರ್ತಾರೆ, ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇನ್ನು ನಮ್ಮದು ಗಾಡಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಅವ್ರನ್ನೆಲ್ಲ ಹತ್ತಿಸ್ಕೊಂಡು ಹೋಗ್ಬೇಕಲ್ಲ, ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಇನ್ನೂ ಒಂದಷ್ಟು ಜನಕ್ಕೆ ಬರೋದಕ್ಕೆ ಹೇಳಿದ್ವಿ. ಅಂದರೆ ನಮ್ಮ ದೊಡ್ಡಮ್ಮ ಅವರು, ನಮ್ಮ ಅಕ್ಕಂದರು, ಇನ್ನು ನಮ್ಮ ಮಾವನ ಮಕ್ಕಳು ಅವರೆಲ್ಲ ಬರೋರಿದ್ರು. ನಾವು ಅಂದ್ಕೊಂಡಿದ್ದು ಒಂದು 20-25 ಜನ ಆಗ್ತೀವಿ ಅಂತೇಳಿ, ಬಟ್ ಅಷ್ಟು ಜನ ಆಗಲೇ ಇಲ್ಲ. ಹೋಗೋವಾಗ ಅಂದ್ಕೊಂಡ್ವಿ, ಇವರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡ್ರೆ ಏನಪ್ಪ ಹಿಂಗೆ ಕೈ ಕೊಟ್ಟಿದ್ದಾರೆ ಅಂತ ಹೇಳಿ. ಎಲ್ಲರ ಫ್ಯಾಮಿಲಿಯೂ ಇರುತ್ತಲ್ಲ ಫ್ರೆಂಡ್ಸ್, ಲೆಕ್ಕ ಹಾಕಿದ್ದು ಎಷ್ಟೋ, ಕೊನೆಗೆ ಬರೋದು ಎಷ್ಟೋ. ಹಾಗೆ ಕೊನೆಗೆ ಅಂದ್ಕೊಂಡ್ವಿ, ಬರಬೇಕು ಅನ್ನೋ ಋಣ ಇರೋರು ಮಾತ್ರ ಬಂದಿರ್ತಾರೆ, ನೆಡ್ರತೆಗೆ ಅಂತಂದು ಹೇಳಿ ಎಲ್ಲ ರೈಟ್. ನಾವು ಆ್ಯಕ್ಚುಲಾಗಿ ನಾವು ಅಂದ್ಕೊಂಡ್ರೆ ಅಷ್ಟು ಜನ ಬಂದಿದ್ರೆ ಈ ಗಾಡಿ ಹಿಡಿತಾನೆ ಇರಲಿಲ್ಲ ಫ್ರೆಂಡ್ಸ್. ಆಮೇಲೆ ಅಂದ್ಕೊಂಡ್ವಿ, ನಮ್ಮ ಅಕ್ಕ ಅಂದಿದ್ದು ನಮ್ಮ ಕಾವ್ಯ, ಸದ್ಯ ಇಷ್ಟು ಜನ ಹೊರಡಿರೋದಕ್ಕೆ ಗಾಡಿ ಸಫಿಷಿಯೆಂಟ್ ಆಯಿತು. ಅವರು ಬಂದಿದ್ರೆ ಗಾಡಿ ಆಗ್ತಿರ್ಲಿಲ್ಲ, ಎಲ್ಲದೂ ಆಗೋದಿಲ್ಲ ಒಳ್ಳೇದಕ್ಕೆ, ಸುಮ್ಮನೆ ಕೂತ್ಕೊಳ್ರಿ ಅಂತ ಹೇಳಿ ಕೂರಿಸಿದ್ಲು. ಇನ್ನು ನಮ್ಮ ದೊಡ್ಡಮ್ಮ ಅಷ್ಟ್ರಿಗೂ ಕೂಡ ಅವರು ಮಲ್ಲಿಗೆ ಹೂ ಮುಟ್ಕೊಂಡಿದ್ರು, ನಮಗೂ ಕೂಡ ಸೇರಿಸಿ ಮಲ್ಲಿಗೆ ಹೂ ತೊಗೊಂಬಂದರು. ಹಂಗಾಗಿ ಅಷ್ಟ್ರು ಹೂ ಮುಟ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮ ಮಿಂಚು ಒಂದು ಸ್ವಲ್ಪ ತರ ನನ್ನ ಹತ್ರ ಕೂತ್ಕೊಳ್ಳೋದು, ಆಮೇಲೆ ಅಜ್ಜಿ ಹತ್ರ ಕೂತ್ಕೊಳ್ಳೋದು, ಆಮೇಲೆ ಅಪ್ಪನ ಹತ್ರ ಹೋಗೋದು, ಹಿಂಗೆಲ್ಲ ಮಾಡ್ತಿದ್ಲು. ಇನ್ನು ಗಾಡಿ ತುಂಬ ವಟ 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 ವಟ. ನಾವು ಸಿಕ್ಕರೆ ಗೊತ್ತಲ್ಲ, ಮಾತಿಗೇನು ಕಡಿಮೆ ಇಲ್ಲ. ಹಾಗೆ ನಾನು ಒಬ್ಬಳೇ ಇಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿರೋದು. ಸೊ ನಾನೊಂದು ಸ್ವಲ್ಪ ಕಡಿಮೆ ಮಾತಾಡ್ತೀನಿ, ಅಲ್ಲ ನಿಮ್ಮ ಮುಂದೆಲ್ಲ ಜಾಸ್ತಿ ಮಾತಾಡ್ತೀನಿ. ಹೇಳ್ಬೇಕಂದ್ರೆ ಹೊರಗಡೆ ತುಂಬ ಕಡಿಮೆ ಮಾತಾಡೋದು. ಇಲ್ಲೇ ಎಲ್ಲದೂ ಕೂಡ ಶೇರ್ ಮಾಡ್ಕೊತಾ ಹೋಗ್ತಿರ್ತೀನಿ ಪಟ 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 ಪಟ. ಬಟ್ ಹೊರಗಡೆ ಹೋದಾಗ ಅವ್ರು ಮಾತಾಡುವಾಗ ನನ್ನ ಮೈಕನ್ನು ನಾನು ಸ್ಟಾಪ್ ಮಾಡ್ತೀನಿ, ಯಾಕಂದರೆ ನನಗಿಂತ ಜಾಸ್ತಿ ಮಾತಾಡುವಂಥ ಮೈಕ್ಗಳಿದ್ದಾರೆ. ಸೊ ಅಲ್ಲಿಂದ ಸೀದಾ ಗುಡ್ಡಕ್ಕೆ ಹೋಗಿ ನಿಂತ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಈ ಥರ ಎಕ್ಸ್ಪೆಕ್ಟೇಷನ್ಸ್ ಮಾಡಿರಲಿಲ್ಲ. ಆಲ್ರೆಡಿ ಮಳೆ ಸ್ವಲ್ಪ ಬರ್ತಾ ಇದೆಯಲ್ಲ, ಮಳೆ ಬರೋದು ಹೋಗೋದು ಆಗ್ತಾ ಇದೆ, ಅದಕ್ಕೆ ಎಲ್ಲ ಫುಲ್ ಗ್ರೀನರಿ ಆಗಿರೋವಂಥದ್ದು ಇತ್ತಲ್ಲ, ಅದು ನೋಡಿದ ತಕ್ಷಣ ಏನೋ ಒಂಥರ ಸಖತ್ ಖುಷಿ ಆಗೋಯ್ತು. ಇನ್ನು ಏನಂತಂದರೆ, ನಾವು ಹೋದಾಗ ತುಂಬ ಬಿಸಿಲಿರುತ್ತೆ, ಹೆಂಗಪ್ಪ ಹತ್ತೋದು ಅಂತ ಅಂದ್ಕೊಂಡಿದ್ರೆ ಅಷ್ಟರ ಮಟ್ಟಿಗೆ ಬಿಸಿಲೇ ಇರಲಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ಕೂಲ್ ವೆದರ್. ಮಳೆ ಮೋಡ ಫುಲ್ ಆಗಿತ್ತು, ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಂಡ್ವಿ, ಬಟ್ ಮಳೆ ಏನು ಬರಲಿಲ್ಲ. ಆ್ಯಂಡ್ ನಾವು ಹೋಗಿರೋದು ಉಚ್ಚಂಗಿ ದುರ್ಗಕ್ಕೆ. ನಮ್ಮ ದಾವಣಗೆರೆ ಸುತ್ತಮುತ್ತ ಇರೋವಂಥವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಉಚ್ಚಂಗಿ ದುರ್ಗ ಎಷ್ಟು ಫೇಮಸ್, ಮತ್ತು ಈ ತಾಯಿ ಇಲ್ಲಿರೋವಂಥ ಉಚ್ಚಂಗೆಲ್ಲಮ್ಮ ಎಷ್ಟು ಒಂದು ಶಕ್ತಿವಂತ ದೇವತೆ ಅಂತ ಹೇಳಿ. ಈವನ್ ನನ್ನನ್ನು ಕಾಯ್ತಾ ಇರುವಂಥ ದೇವಿ ಕೂಡ ಹೌದು, ನನ್ನ ಮಕ್ಕಳನ್ನ ಕಾಪಾಡ್ಕೊಂಡ್ಬಂದಿರುವಂಥ ದೇವಿ ಕೂಡ ಹೌದು. ಮತ್ತು ಇನ್ನೂ ಒಂದು ಏನು ಗೊತ್ತಾ, ನಮ್ಮ ಚಿಟ್ಟಿ, ನಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಏನಾದ್ನಲ್ಲ, ಅದು ಈ ಗುಡ್ಡ ಹತ್ತಿ ಅಲ್ಲೊಂದು ಹಾವಿನ ದರ್ಶನ ಆಗಿತ್ತು ನನಗೆ. ಅದು ಅಂದರೆ ಅದು ಹೆಂಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾವಿನ ದರ್ಶನ ಆಗಿತ್ತು. ಅದಾಗಿದ್ದ ತಕ್ಷಣವೇ ನನಗೆ ನೀರು ನಿಂತಿದ್ದು, ಅಂದರೆ ಕನ್ಸೀವ್ ಆಗಿದ್ದು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಡೇಟ್ ಮಿಸ್ ಆಗಿತ್ತು. ಸೊ ಎಲ್ಲಿ ಪೀರಿಯಡ್ಸ್ ಆಗ್ತೀನೋ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ ಹೇಳಿದ್ದೆ, ನಾನು ಬರಲ್ಲ, ಹೋಗಿ ಅಂತ ಹೇಳಿ, ಎಲ್ಲಿ ನಾನು ಡೇಟ್ ಆಗಿಬಿಡ್ತೀನೋ ಅಂತ ಹೇಳಿ. ಅದಾದಮೇಲೆ ಇಲ್ಲ ಬಾ ಅಮ್ಮ, ಇರಲಿ ಏನಾಗಲ್ಲ ಬಾ ಅಂತ ಹೇಳಿದಾಗ ನನಗಿದ್ದಿದ್ದು ಭಯ ಹೆಂಗೆ ಅಂತಂದರೆ, ಎಲ್ಲಿ ದೇವಸ್ಥಾನದಲ್ಲಿ ಹೋದಾಗ ಹೀಗೆಲ್ಲ ಆಗಿಬಿಡುತ್ತೋ, ತುಂಬ ಪ್ರಾಬ್ಲಮ್ ಆಗುತ್ತೆ ಹಂಗಾದರೆ ಅಂತೇಳಿ ಎಲ್ಲ ಥರ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ತಗೊಂಡು ಕ್ಯಾರಿ ಮಾಡಿ ಹೋದ್ರೂ ಕೂಡ ನನ್ನ ಪೀರಿಯಡ್ಸ್ ಆಗಿರಲಿಲ್ಲ. ಅಯ್ಯೋ ಇಷ್ಟೆಲ್ಲ ದಡಿಕೆ ಆದ್ರೂ ಆಗಲಿಲ್ವ ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್, ಜಸ್ಟ್ ಅವಾಗ 3 days ಆಗಿತ್ತು ಅಷ್ಟೇ, 3ನೇ ದಿನ ಬೆಳಗ್ಗೆ ಕನ್ಫರ್ಮ್ ಆಯಿತು, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಸೊ ಆ ಥರದೊಂದು ಹಿಸ್ಟರಿ ಇದೆ, ಕನೆಕ್ಟಿವಿಟಿ ಎಲ್ಲೋದ್ರೂ ಬರೋ ಕನೆಕ್ಟಿವಿಟಿ ಇದೆ ಈ ದೇವ್ರಿಗೂ ನಮಗೂ. ಸೊ ಹಂಗಾಗಿ ತುಂಬ ಬಿಲೀವ್ ಮಾಡ್ತೀವಿ. ಇವಳೇ ನೋಡಿ ಆವಾಗ ನಿಂತಿರುವಂಥ ಕೂಸು ನಮ್ಮಿಟ್ಟು 2ನೇ ಹತ್ತೋವಾಗಂತೂ ಎಲ್ಲೆಲ್ಲೂ ಬೇಜಾರಾಗಲಿಲ್ಲ, ನಂಗೆ ಎಷ್ಟು ಫನ್ ಮಾಡ್ಕೊಂಡು ಹೋದ್ವಿ ಅಂದರೆ ನೀವೇ ನೋಡಿ. ಮಿಂಚು ಇದೇನು ಹೇಳು, ಮಿಟ್ಟು ಏನಿದೆ ಹೇಳಿದು, ಇದೇನು ಹೇಳು? ಕುದುರೆಲ್ಲಮ್ಮ, ಡಾಂಕಿ, ಕತ್ತೆ.
ಈ ಗುಡ್ಡಕ್ಕೆ 2 ರೀತಿ ದಾರಿ ಇದೆ. ಒಂದು ಮುಂದ್ಗಡೆಯಿಂದ ಫುಲ್ ಮೆಟ್ಲಿದೆ, ಇನ್ನೊಂದು ಅರ್ಧ ಗುಡ್ಡದಿಂದ ಈ ತರ ದಾರಿ ಇದೆ. ತುಂಬಾ ಜನ ಹೋಗಿರ್ತಾರೆ. ನಮ್ಮ ದಾವಣಗೆರೆ ಸುತ್ತಮುತ್ತ ಇರೋರೆಲ್ಲ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಒಂದ್ಸರಿನಾದ್ರೂ ಬಂದು ಹೋಗಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಹತ್ತುವಾಗಂತೂ. ಬಟ್ ಸಕ್ಕ ಸುಸ್ತಾಗುತ್ತೆ. ನನಗೆ ಮುಂಚೆ ಎಲ್ಲ ಬಂದು ಹತ್ತುವಾಗ ತುಂಬಾ ಸುಸ್ತಾಗ್ತಿತ್ತು ಫ್ರೆಂಡ್ಸ್, ಇನ್ನೂ ಸಖತ್ತಾಗ್ತಿತ್ತು. ಬಟ್ ಇತ್ತೀಚೆಗೆ ಅದು ಯಾಕೋ ಗೊತ್ತಿಲ್ಲ, ಅಭ್ಯಾಸ ಆಗಿದೆ, ಆರಾಮ್ಸೆ ಹತ್ತುತ್ತಾ ಇದ್ದೀನಿ. ಆದ್ರೂ ಇಲ್ಲಿ ನೋಡಿ ನಡುವೆ ಬರೋತ್ಲಿಗೆ ಹೆಂಗಾಗುತ್ತೆ ಅಂತಂದ್ರೆ ನೀರಿನ ಬಾಟ್ಲಿ ಯಾರು ತಂದಿದಾರಪ್ಪ ಅಂತ ಹೇಳಿ ಹುಡುಕಾಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತೀವಿ. ದೊಡ್ಡವರೆಲ್ಲ ಒಂದ್ ಸೆಕೆಂಡ್ ಸುಸ್ತಾದ್ರೂ ಕೂಡ ಈ ಸಣ್ಣವ್ರಿಗೆ ಅದೇನೋ ಗೊತ್ತಿಲ್ಲ, ಹೆಂಗ್ ಹತ್ತುತ್ತಾರೆ ಅಂತ ಕೇಳ್ತೀರಾ. ಯಪ್ಪ, ಒಂದ್ ಸೆಕೆಂಡ್ ನಿಲ್ಲಲ್ಲ ಎಲ್ಲೂ. ಈವನ್ ನಮ್ಮ ಮಿಂಚು ಕೂಡ ಅಷ್ಟೇ, ಸ್ವಲ್ಪ ಮಲ್ಕೊಂಡಿದ್ಲು ಮಿಂಚು. ಹಾಗಾಗಿ ನಮ್ಮ ದರ್ಶ ಒಂದ್ಸರಿ, ಆಕಾಶ ಒಂದ್ಸರಿ ಎತ್ಕೊಂಡು ಬರ್ತಾ ಇದ್ರು. ಅದಾದ್ಮೇಲೆ ಎದ್ಲು ನೋಡಿ, ಎದ್ದು ಅವಳೇ ಗುಡ್ಡ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಅವಳಿಗೂ ಕೂಡ ಅಷ್ಟೇ, ಒಂದ್ ಸ್ವಲ್ಪನೂ ಏನಿಲ್ಲ, ಅವಾಗವಾಗ ಬೂ ಕುಡಿತಾಳೆ ಮತ್ತೆ ಹತ್ತುತ್ತಾಳೆ ಹಂಗೆ. ಆಮೇಲೆ ಇನ್ನು ಇಲ್ಲಿ ಜೋಗುಳ ಬಾವಿ ಹತ್ರ ಬರ್ತಾ ಇದೀವಿ ನಾವೆಲ್ಲ. ಸೊ ಜೋಗುಳ ಬಾವಿ ಹತ್ರ ಫಸ್ಟು ಪಡ್ಲಿಗೆ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ಪಡ್ಲಿಗೆ ತುಂಬಿಸಿ ಅಲ್ಲಿ ಫಸ್ಟ್ ಪೂಜೆ ಮಾಡಿನೇ ಮೇಲ್ಗಡೆ ದೇವ್ರ ದರ್ಶನ ಹತ್ರ ಹೋಗೋದು. ಹಾಗೆ ನೀವೆಲ್ಲ ಯಾರೆಲ್ಲ ಉಚ್ಚಂಗಿದುರ್ಗಕ್ಕೆ ವಿಸಿಟ್ ಮಾಡಿದಿರಿ ಮತ್ತೆ ಅಲ್ಲಿ ಈ ತರದೆಲ್ಲ ರಿಚುವಲ್ಸ್ ನ ಫಾಲೋ ಮಾಡ್ತಿರ್ತೀರಿ, ನನ್ಗೆ ಕಮೆಂಟ್ ಮಾಡಿ, ವೇಟ್ ಮಾಡ್ತಾ ಇರ್ತೀನಿ. ಹತ್ತೋವಾಗ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, ಸುಮ್ಮನೆ ಹತ್ತಲ್ಲ, ಎಲ್ಲಾ ಹಳೇದು ಎಲ್ಲ ಇನ್ಸಿಡೆಂಟ್ಸ್ ಗಳು ನೆನ್ಸ್ಕೊಂಡು ಮಾತಾಡ್ಕೊಂಡು ಹತ್ತುತ್ತಾ ಇರ್ತೀವಿ. ನಮ್ ಜಯಂತ್ ನೋಡಿ ಕೆಳಗಿದ್ರು, ನಾವಿನ್ನೂ ಅರ್ಧ ಗುಡ್ಡ ಹತ್ತದ್ರೊಳಗೆ ಆಲ್ರೆಡಿ ನಮ್ಮ ಸಮ ಬಂದು ಗುಡ್ಡ ಹತ್ತುತ್ತಾ ಇದ್ದಾರೆ. ಗಂಡ್ಮಕ್ಳಿಗೆ ಇರೋಷ್ಟು ಶಕ್ತಿ ಹೆಣ್ಮಕ್ಳಿಗೆ ಇರುತ್ತಾ ಹೇಳಿ ಅಲ್ವಾ. ಆಮೇಲೆ ಇದು ನೇಚರ್ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಅಟ್ಲೀಸ್ಟ್ ಅದಕ್ಕೆ ಹೇಳೋದು, ದೇವಸ್ಥಾನಕ್ಕೋ ಅಥವಾ ಹೊರಗಡೆನೋ ಅವಾಗ ಹೋಗಿ ಬರಬೇಕು ಅಂತೇಳಿ ಒಂಥರ ರಿಫ್ರೆಶ್ಮೆಂಟ್ ಆಯ್ತು ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು. ಸೊ ಇಲ್ಲಿಂದ ಸೀದಾ ಜೋಗುಳ ಬಾವಿ ಹತ್ರ ಬಂದ್ವಿ. ನಮ್ಮ ಅಕ್ಕ, ನಮ್ಮ ಕಾವ್ಯ ಇದ್ದತ್ರ ನಗು ಕಡಿಮೆನೇ ಇರಲ್ಲ. ನಾನಂತರೂ ಹೆಂಗೆ ನಗ್ತಿರ್ತೀನಿ ಅಂದರೆ, ಒಟ್ನಲ್ಲಿ ನಮ್ಮ ಫ್ಯಾಮಿಲಿ ಡಿಕ್ಲರೇಷನ್ ಏನು ಗೊತ್ತಾ, ಅವಳು ಕಾಮಿಡಿ ಮಾಡ್ತಿರ್ತಾಳೆ, ದಿವ್ಯ ನಗ್ತಿರ್ತಾಳೆ. ನನ್ನ ವಾಯ್ಸ್ ಕೇಳ್ತಾನೆ ಇರುತ್ತೆ ನಗೋದು, ಸುಮ್ಮನೆ ನಗು ನಗು ನಗ್ತಿರ್ತೀನಿ, ಅದರಲ್ಲಿ ಫೇಮಸ್ಸು. ಇನ್ನು ಸೀದಾ ಬಂದು ಇಲ್ಲಿ ಜೋಗುಳ ಬಾವಿ ಕಟ್ಟೆ ಹತ್ರ ನಿಂತ್ಕೊಂಡು ನಮ್ಮ ಅಕ್ಕ ಪೂಜೆ ಸ್ಟಾರ್ಟ್ ಮಾಡಿದ್ರು. ಇದು ನಮ್ಮ ದೊಡ್ಡಕ್ಕ, ನಮ್ಮ ಶೋಭಕ್ಕ. ಆಲ್ಮೋಸ್ಟ್ ಎಲ್ಲ ಲಾಗ್ಸ್ ಎಲ್ಲ ನೋಡ್ತಿರ್ತೀರಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ. ಇನ್ನು ನಾವೆಲ್ಲಕ್ಕೂ ನಿಂತ್ಕೊಂಡು ಏನು ಮಾಡ್ತಿದ್ದೀವಿ ಗೊತ್ತಾ, ಈ ಕೋತಿಗಳ ಹತ್ರ ಆಟಾಡ್ತಾ ಇದ್ವಿ. ಇವ್ಯಾಕೆ ನಮ್ಮ ಹತ್ರ ಬಂದು ಸೀದಾ ಅಂತ ಅಂದ್ಕೊಂಡ್ರೆ, ನಮ್ಮ ಬುಜ್ಜಿ ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಂಡಿದ್ದ, ನಮಗೆ ಗೊತ್ತಾಗಲಿಲ್ಲ. ದೆನ್ ಬಂದು ಜಯಂತ್ ಬಿಸ್ಕೆಟ್ ಪ್ಯಾಕೆಟ್ ಹರಿದು ಆ ಕೋತಿಗಳಿಗೆ ಕೊಡ್ತಾ ಇದ್ರು. ಅದ್ರ ಜೊತೆ ಒಂದು ಅರ್ಧ ಗಂಟೆ ಆಟ ಆಡಿದ್ದಾಯ್ತು ಫ್ರೆಂಡ್ಸ್. ಅಲ್ಲೇ ಎಲ್ಲವೂ ತಗೊಂಡಲ್ಲ, ಹಾಕದ್ಬಿಟ್ಟು ಒಂದಕ್ಕೆ ಕೊಟ್ಟಿದ್ದಾರೆ ಅಟ್ಲ ಡಿಟ್ ಮಮ್ಮಿ ಅನ್ನ ಮಮ್ಮಿ ಇವಾಗನ್ನೇ ನಮ್ಮಕ್ಕ ಅಷ್ಟ್ರೂ ಕೂರಿಸಿ ತೀರ್ಥ ಹಾಕ್ತಾ ಇದ್ರು. ನಮ್ಮ ಕಾವ್ಯ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀಸನ್ಸ್ ಹೇಳಿ ತೀರ್ಥ ಹಾಕಿಸ್ತಾ ಇದ್ಲು, ಅದಕ್ಕೆ ಫುಲ್ ನಗ್ತಾ ಇರೋದು. ಆಮೇಲೆ ನಮ್ಮ ತಮ್ಮ ಇದ್ದಾನೆ ಒಬ್ನು, ಇಲ್ಲೇ ಇದ್ದಾನೆ ನೋಡಿ ಸುತ್ತಮುತ್ತ, ಅವನಿಸು ಕಾರಣ ಅಂತೇಳಿ. ಅಲ್ಲಿ ಮುಂದ್ಗಡೆ ತೊಗೊಂಡಿದ್ದಾನಲ್ಲ ಜೀನ್ಸ್ ಶರ್ಟ್ ಹಾಕೊಂಡು, ಅವನು ಕೂಡ ಅಷ್ಟೇ ಫ್ರೆಂಡ್ಸ್, ಏನು ಕಡಿಮೆ ಇಲ್ಲ. ಎಷ್ಟರ ಮಟ್ಟಿಗೆ ಕಾಮಿಡಿ ಮಾಡ್ತಾನಂದ್ರೆ, ಅವನ ಜೊತೆ ಇರೋದಕ್ಕೆ ನಮ್ಗೆ ತುಂಬ ಇಷ್ಟ. ಅವನೇ ತುಂಬ ಲಿಮಿಟೆಡ್ ಟೈಮ್ ನಮಗೆ ಕೊಡೋದು, ಅದಕ್ಕೆ ಇವತ್ತು ಎಳ್ಕೊಂಬಂದ್ಬಿಟ್ಟಿದ್ದೀವಿ. ಇನ್ನು ನಮ್ಮ ಅಕ್ಕ ಎಲ್ಲರಿಗೂ ಭಂಡಾರ ಹಚ್ತಾ ಇದ್ದಾರೆ, ನಮ್ಮ ಚಿಕ್ಕಮ್ಮ ಕುಂಕುಮ ಹಚ್ತಾ ಇದ್ದಾರೆ. ಇವಾಗ ನೋಡಿ ಹೆಂಗೆ ಕಾಣುತ್ತೆ ನಮ್ಮ ಫ್ಯಾಮಿಲಿ, ಅಷ್ಟು ಭಂಡಾರ ಕುಂಕುಮದಲ್ಲಿ ಮುಳುಗೋಗ್ತೀವಿ. ಇಡೀ ದಿನ ಇವತ್ತು ನಾವು ನಿಮಗೆ ಹಾಗೆ ಕಾಣಿಸ್ತೀವಿ. ಮತ್ತೆ ತಂದಿರೋ ಅಂಥ ಬುತ್ತಿ ಉಂಡಿ ಮತ್ತು ಅಡುಗೆಗಳೆಲ್ಲ ಫಸ್ಟ್ ಪಡ್ಲಿಗೆ ಇಟ್ಟು ಅದನ್ನು ಪೂಜೆ ಮಾಡಬೇಕಲ್ಲ. ನಮ್ಮ ಅಕ್ಕ ದೊಡ್ಡಕ್ಕ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಪೂಜೆ ಮಾಡಿ ಬಂದರೆ ಒಬ್ಬೊಬ್ಬರೇ ಇಲ್ಲಿ ಪೂಜೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಇನ್ನೇನು ಮತ್ತೆ ಗುಡ್ಡ ಹತ್ತಬೇಕು. ಗುಡ್ಡ ಹತ್ತಿದ್ವಿ, ಆದರೆ ಮತ್ತೆ ಅರ್ಧಕ್ಕೆ ಇಳಿದು ಬಂದು ನಾವೆಲ್ಲರೂ ಕೂಡ ಆ ಜೋಗುಳ ಬಾವಿ ನೀರಲ್ಲಿ ನೆನಿಬೇಕು ಅಂತ ಹೇಳಿತ್ತಂತೆ ದೇವರು. ಸೊ ಹಾಗಾಗಿ ಫುಲ್ ಸ್ನಾನ ಮಾಡ್ಕೊಂಡು ಹೋಗಿದ್ದು. ತೋರಿಸ್ತೀನಿ ನಿಮಗೆ ಯಾವ ಥರದಲ್ಲಿ ಇದ್ವಿ ನಾವು ಅಂತ. ಅಷ್ಟ್ರಿಗೂ ಕುಂಕುಮ ಭಂಡಾರ ಹಚ್ಚಿದ್ದಾದ್ಮೇಲೆ ಹೆಂಗೆ ಕಾಣಿಸ್ತಿದ್ದೀವಿ ಅಂತ ನೋಡ್ಕೊತಾ ಇದ್ವಿ. ಸೊ ಜಯಂತ್ ನಾನು ನೋಡ್ಕೊತಾ ಇದ್ವಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ನಿಜವಾಗ್ಲೂ ಎಷ್ಟು ಲಕ್ಷಣ ಅಲ್ಲ, ಮನೇಲಿದ್ದಾಗೆಲ್ಲ ಹಿಂಗೆಲ್ಲ ಹಚ್ಕೊಳ್ಳೋದಲ್ಲ, ಅದರಲ್ಲೂ ಹೊರಗಡೆ ಹೋಗೋಂತ ಅಸಲು ಹಚ್ಕೊಳ್ಳಲ್ಲ. ಬಟ್ ಇಲ್ಲಿಗೆ ಬಂದಾಗ ಕಂಪಲ್ಸರಿ ಅಂತ ಗೊತ್ತಾಗ ಹಚ್ಕೊತೀವಲ್ಲ, ಅದೇನೋ ಸಖತ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ತುಂಬ ಲಕ್ಷಣ ಕಾಣುತ್ತೆ. ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ನಮ್ಮ ಕಾವ್ಯನ ಏನೋ ಹಣೆಯಲ್ಲಿ ಆ್ಯಕ್ಚುಲಿ ಕುಂಕುಮ ಇರಲಿಲ್ಲ, ನಾನು ಇಟ್ಟೆ. ಎಷ್ಟು ಚೆಂದ ಅವಳಿಗೆ ಮೂಡುತ್ತೆ ಅಂತಂದರೆ, ಯಾವಾಗ ಕುಂಕುಮ ಹಚ್ಚಿದ್ರು ಕೂಡ ರವಂಡಾಗಿ ಮೂಡುತ್ತೆ. ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನನ್ನ ಗಂಡ ಜಾಸ್ತಿ ನಾನು ಇಷ್ಟಪಡ್ತಾನೆ ಅಂತೇಳಿ. ನಾನು ಹೇಳಿದ್ನಲ್ಲ ನಮ್ಮ ತಮ್ಮ ಅಂತೇಳಿ, ನಮ್ಮ ಚಿಕ್ಕಮ್ಮನ ಮಗ. ನಮ್ಮ ಅಮ್ಮಂದ್ರು 7 ಜನ ಅಕ್ಕ ತಂಗಿರು, ಇವಾಗ 5 ಜನ ಇದ್ದಾರೆ. ಆ 7 ಜನ ಅಕ್ಕ ತಂಗಿರಲ್ಲಿ ಚಿಕ್ಕವರು ನಮ್ಮ ರೇಖಾ ಚಿಕ್ಕಮ್ಮ, ನಮ್ಮ ಜೊತೆ ಯಾವಾಗ ಇರ್ತಾರಲ್ಲ ಅವ್ರ ಮಗ ಇವನು. ಸೊ ಇವನು ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನ ಹೈಡ್ ಆಗ್ಬಿಡ್ತಾನೆ ನಮ್ಮಿಂದ, ನಾವೇ ಹೇಳ್ಕೊಂಡು ಬರ್ತೀವಿ. ಬಟ್ ಇವನಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನಗ್ತಾ ಇರ್ತೀವಿ ನಾವು. ಆ್ಯಂಡ್ ಇಲ್ಲಿ ನೋಡಿ ಇವಾಗ ಗೊತ್ತಾಗುತ್ತೆ ನಾವು ಹೆಂಗೆ ಎಲ್ಲರೂ ಮುಳುಗ್ ಬಂದ್ವಿ ಅಂತಂದರೆ. ಸೊ
ತಲೆಯಿಂದ ಹಿಡಿದು ಬಟ್ಟೆ ಅಷ್ಟು ನೆನೆಸ್ಕೊಂಡಿದ್ವಿ. ಬಟ್ ಏನಂತಂದರೆ ದೇವ್ರ ಸುತ್ತೊಡಿಯೋದ್ರೊಳಗಡೆ ಅವೆಲ್ಲ ಒಣಗಿಬಿಡುತ್ತೆ, ಬಟ್ಟೆ ಎಲ್ಲ ಒಣಗಿಬಿಡುತ್ತೆ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಅಲ್ಲ, ಸೊ ಆಲ್ಮೋಸ್ಟ್ ಒಂದು 5 ಸರಿ ಹೋದರೆ 3 ಸರಿ ನೆನ್ಕೊಂಡೇ ಹೋಗಿರ್ತೀನಿ. ನನಗೆ ಆ ಥರ ಹೇಳುತ್ತೆ. ಅಂದರೆ ಎಕ್ಸಾಂಪಲ್ ಇವಾಗ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ದೇವ್ರು ಬರ್ತಿರುತ್ತಲ್ಲ, ನಮ್ಮ ಚಿಕ್ಕಮ್ಮನ ನಾವು ತುಂಬ ಬಿಲೀವ್ ಮಾಡ್ತೀವಿ, ನಮ್ಮ ಚಿಕ್ಕಮ್ಮನ ಮಾತನ್ನ. ಸೊ ಹಂಗೆ ಹೇಳಿದ್ದಕ್ಕೆ ಎಲ್ಲರೂ ನೆನ್ಕೊಂಡೋದ್ವಿ. ನಮ್ಮ ಜೊತೆ ಮಿಂಚು ಕೂಡ ಬಂದಿದ್ಲು, ಅವಳು ಕೂಡ ನೆಂದ್ಲು. ಇನ್ನು ನಮ್ಮ ಅಕ್ಕ, ನಮ್ಮ ಕಾವ್ಯ, ನಮ್ಮ ದರ್ಶ, ನಮ್ಮ ಕರ್ಣ, ಅವರಂತೂ ನಮ್ಮ ದರ್ಶ ನಮ್ಮ ಕರ್ಣ A to Z ಎಲ್ಲ ಪ್ಯಾಂಟು ಶರ್ಟ್ ಎಲ್ಲ ನೆನೆಯೋ ಥರ ನೆನ್ಕೊಂಬಿಟ್ಟಿದ್ರು. ನೋಡಿ ಅಲ್ಲಿ ಹೆಂಗೆ ಹೋಗ್ತಿದ್ದಾರೆ. ಅಕ್ಕ ಇದು ದಪ್ಪ ಪ್ಯಾಂಟ್ ಅಕ್ಕ, ಇದು ಒಣಗಲ್ಲ, ಫುಲ್ ನೆನ್ಸ್ಕೊಂಬಿಟ್ಟಿದ್ದೀನಿ ಅಂತ ಇದ್ದ ನಮ್ಮ ಕರ್ಣ. ಇನ್ನು ಹತ್ತತ್ರ ಗರ್ಭಗುಡಿ ಹತ್ರ ಬಂದಾಗ ಈ ಮೆಟ್ಲುಗಳು ಕಾಣುತ್ತೆ. ನನಗೆ ಹಣ್ಣು ಕಾಯಿ ಎಲ್ಲ ತಗೊಂಡ್ವಿ. ಎಲ್ಲ ತೊಗೊಂಡು ಹೋಗೋವಾಗ ಸಡನ್ಲಿ ಅನಿಸಿದ್ದು ಫ್ರೆಂಡ್ಸ್, ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಮೀನ್ಸ್ ಮುಂಚೆ ಭಯಂಕರ ಹಚ್ಬಿಟ್ಟಿದ್ದೀನಿ. ಇಡೀ ಗುಡ್ಡದ ಮೆಟ್ಲುಗಳಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಕರ್ಪೂರ ಹಚ್ತಾರಲ್ಲ, ಆ ಥರದ ಸೇವೆಗಳೆಲ್ಲ ಮಾಡಿದ್ದೀನಿ. ಬಟ್ ಅದು ಯಾಕೋ ಇವತ್ತು ಫ್ರೀ ಇದ್ದೆ, ಮತ್ತು ಮನ್ಸು ಕೂಡ ಇತ್ತು. ಅದರಲ್ಲೂ ಮಿಂಚು ನನ್ನ ಕೈಯಲ್ಲಿ ಇರಲಿಲ್ಲಲ್ಲ. ಹಾಗಾಗಿ ಏನು ಅಂದ್ಕೊಂಡೆ ಅಂತಂದರೆ, ಮಮ್ಮಿ ಇಷ್ಟು ಮೆಟ್ಲುಗಳಿಗೆ ನಾನು ಅರಿಶಿನ ಕುಂಕುಮ ಹಚ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಹಚ್ಚು ಅಂತ ಹೇಳಿದರು. ಅದಕ್ಕೆ ಒಂದು 10 ರೂಪಾಯಿದು ಅರಿಶಿನ ಕುಂಕುಮ ತಗೊಂಡು ಇಲ್ಲಿಂದ ಮೆಟ್ಲುಗಳಿಗೆ ಏನಿದೆ ಅಲ್ಲ, ಈ ಸೇವೆನ ಮಾಡೋದಕ್ಕೆ ಇಷ್ಟ ಆಯಿತು. ಹಾಗಾಗಿ ಮಾಡ್ತಾಯಿದ್ದೀನಿ. ಅಂದರೆ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋದು ಮೆಟ್ಲುಗಳಿಗೆ ಅಂತೇಳಿ. ಇದನ್ನು ನಾವು ಕೆಳಗಡೆ ಹತ್ತೀವಲ್ಲ, ಅಲ್ಲಿಂದ ಕೂಡ ಮಾಡ್ತಾರೆ. ನಾನು ಅಲ್ಲಿಂದ ಕೂಡ ಮಾಡಿಬಿಟ್ಟಿದ್ದೀನಿ ತುಂಬ ಸರಿ. ಬಟ್ ಇವತ್ತು ಎಷ್ಟೋ ವರ್ಷಗಳ ನಂತರ ಮಾಡ್ತಾರೆ. ಖುಷಿ ಆಯಿತು, ಇಷ್ಟ ಆಯಿತು. ನನಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಹಿಂಗೆಲ್ಲ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಸೀದಾ ಇಲ್ಲಿ ಹಣ್ಣು ಕಾಯಿ ಮಾಡೋ ಹತ್ರ ಬರ್ತೀವಿ ಹಿಂದ್ಗಡೆ. ಅಂದರೆ ಈ ದೇವಿಗೆ ಹಿಂದ್ಗಡೆನೇ ಹಣ್ಣು ಕಾಯಿ ಮಾಡ್ಕೊಂಡು ಹೋಗೋದು, ಬಾಳೆಹಣ್ಣೆಲ್ಲ ಹಚ್ಚಿ. ಸೊ ಹಾಗಾಗಿ ಫಸ್ಟು ನಾನು ಕುಂಕುಮ ಹಚ್ಕೊಂಡು ಬಂದಲ್ಲ, ಮುಂಚೆ ಬಂದಿದ್ದೆ. ಹಾಗಾಗಿ ಫಸ್ಟು ಹಣ್ಣು ಕಾಯಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಮ್ಮ ತಮ್ಮರು, ನಮ್ಮ ಅಕ್ಕಂದರು, ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದು ಹಣ್ಣು ಕಾಯಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಯಿ ಹೊಡ್ಯಕ್ಕೆ ಬರಲ್ಲ ಅಂದ್ರೆ ನೀನೆಂತ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡ. ಕಾಯಿ ಹೊಡೆದ ಅಷ್ಟೇ, ಮುಗೀತಪ್ಪ. ಯಾರ್ದದ ಕೆಟ್ಟಿರೋದು ತುಂಬ ಒಳ್ಳೆತ. ನಮ್ಮ ಕರ್ಣಂಗೆ ಆ್ಯಕ್ಚುಲಿ ಇದೆಲ್ಲ ಅಭ್ಯಾಸ ಇಲ್ಲ, ನಾವೇ ಫುಲ್ ಒತ್ತಾಯ ಮಾಡಿ ಮಾಡಿಸೋದು. ಅವನು ಕಾಯಿ ಹೊಡೆದಿದ್ದಕ್ಕೆ ತೊಟ್ಲಕಾಯಿ ಬಂದ್ಬಿಡ್ತು ಫ್ರೆಂಡ್ಸ್. ಹಂಗಾಗಿ ಎಲ್ಲರೂ ಚೆನ್ನಾಗಿ ರೇಗಿಸೋದು ಸ್ಟಾರ್ಟ್ ಮಾಡಿಬಿಟ್ವಿ. ಏನು ಕರ್ಣ ಮದುವೆಗೆ ಮುಂಚೆ ತೊಟ್ಲಕಾಯಿ ಬರ್ತೈತೆ, ಪ್ಲಾನ್ ಏನಾದರೂ ಮಾಡಿದ್ಯಾ ಹಂಗೆ ಹಿಂಗೆ ಅಂತೇಳಿ. ಇನ್ನು ಸೀದಾ ಇವಾಗ ಗರ್ಭಗುಡಿ ಹತ್ರ ಬಂದು ದರ್ಶನ ಮುಗಿಸ್ಕೊತಾ ಇದ್ದೀವಿ. ದರ್ಶನ ಮಾಡುವಾಗ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ಅಲೋಡ್ ಇರಲ್ಲ. ಸೊ ಹಂಗೆ ಫೋನಲ್ಲಿ ಆಯಿತು ಅಂತಂದರೆ ಫೋಟೋಸ್ ಎಲ್ಲ ತಗೊಂಡ್ಬಿಡ್ತಾರೆ, ಬಟ್ ಕ್ಯಾಮ್ರಾಗೆ ಅಲೋ ಮಾಡಲ್ಲ. ಕ್ಯಾಮ್ರಾ ಅಂತಂದರೆ ಅವ್ರಿಗೊಂಥರ ಇಂಡಿಕೇಶನ್ ಕಾಣಿಸ್ತಾ ಇರುತ್ತೆ ಮೇನ ಕಣ್ಣಿಗೆ ಅಂತ ಹೇಳಿ ಅಲ್ಲೆಲ್ಲೂ ಕ್ಯಾಮ್ರಾ ತೆಗಿಲಿಲ್ಲ. ಅಲ್ಲಿಂದ ಸೀದಾ ನಡ್ಕೊಂಡು ಬಂದ್ವಿ ವಾಪಸ್. ಬೇಗ ಬೇಗ ಒಬ್ಬೊಬ್ಬರಿಗೆ ಬೈಕೊಂಡು, ಬೇಗ ಬನ್ನಿ ಲೇಟ್ ಆಗುತ್ತೆ, ಉಪವಾಸ ಇದ್ದೀವಿ ಅಂತ ಕೇಳಿ ಕೆಲವೊಬ್ರು. ಇನ್ನು ಅಲ್ಲಿಂದ ಸೀದಾ ಗುಡ್ಡ ಇಳಿಯೋದ್ರೊಳಗಡೆ ಮೊಖವೆಲ್ಲ ಬಾಡಿ ಹೋಗಿತ್ತು ಆಲ್ರೆಡಿ. ಮಕ್ಕಳೆಲ್ಲ ಪಟ ಇಳಿದು ಬಂದರು. ಮತ್ತು ಇನ್ನು ಇಲ್ಲಿ ಗಾಡಿ ಹತ್ಕೊಂಡು ನಾವಿನ್ನು ಸೀದಾ ಬಂದಿದ್ದು ಆಲ್ದಮ್ಮನ ತೋಪಿಗೆ. ಅಂದರೆ ಈ ಪ್ಲೇಸ್ ಸ್ವಲ್ಪ ದೂರ ಇದೆ, ಬಟ್ ಏನಂತಂದರೆ ಈ ಥರ ಅಡುಗೆಗಳು ಮಾಡಿಕೊಂಡು ಅರಿಕೆಗಳನ್ನ ತೀರ್ಸೋದಕ್ಕಂತಲೇ ಸ್ಪೇಸ್ ಇದೆ. ಸಖತ್ತು ದೊಡ್ಡ ಸ್ಪೇಸು ಫ್ರೆಂಡ್ಸ್ ಇದು. ಇಲ್ಲಿ ಏನು ಗೊತ್ತಾ, ಚಿಕ್ಕದಾಗಿ ಇಂದ ಹಿಡಿದು ದೊಡ್ಡದಾಗೂ ವ್ಯವಸ್ಥೆ ಇದೆ. ಅಂದರೆ ನೀರಿನ ವ್ಯವಸ್ಥೆ, ಮತ್ತು ಒಂದು ಅಡುಗೆ ಮಾಡೋದಕ್ಕೆ ಗ್ಯಾಸು, ಸಿಲಿಂಡ್ರು, ಪಾತ್ರೆಗಳು, ಶಾಮಿಯಾನು, ನೀರು, ಈ ಥರದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸುಮಾರು ವರ್ಷಗಳೇ ಆಯಿತು ನಾವಿಲ್ಲಿಗೆ ಬಂದು, ಸುಮಾರು 10 ವರ್ಷಗಳಾಯ್ತು ಅನ್ಸುತ್ತೆ. ಅದ್ರ ಹಿಂದ್ಗಡೆ ಬಂದಿದ್ವಿ ನಾವು. ಅಂದರೆ ನಾವು ಬಂದಿದ್ದು. ಅದಾದಮೇಲೆ ನಮ್ಮಮ್ಮ ಅವರೆಲ್ಲ ಅವರು ದೊಡ್ಡಮ್ಮರ ಜೊತೆ ಬಂದು ಹೋಗಿರ್ತಾರೆ, ಬಟ್ ನಾನು ಬಂದಿರಲಿಲ್ಲ. ನಾನು ಅದಾದಮೇಲೆ ತುಂಬ ದೂರ ಇದ್ದಿದ್ದೆ ಜಾಸ್ತಿ ಫ್ಯಾಮಿಲೀಸ್ಗಳ ಜೊತೆ. ಇನ್ನು ಸ್ವಲ್ಪ ಹೊತ್ತು ಗಾಡಿ ಎಲ್ಲಿ ನಿಲ್ಲಿಸ್ಬೇಕು, ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿ ಸರ್ಚ್ ಮಾಡಿ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲೇ ನಿಯರ್ ಗಾಡಿ ಎಲ್ಲಿ ನಿಲ್ಲಿಸಿದ್ವಲ್ಲ ಅಲ್ಲೇ ನಿಯರ್ ಇತ್ತು ಒಂದು ಪ್ಲೇಸು. ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಕ್ಕಿಂತ ಜಾಸ್ತಿ ಈ ಮರದ ಹತ್ರ ಒಂದು ಮರ ಇದೆ, ಆ ಮರದ ಕೆಳಗಡೆ ಒಂದಷ್ಟು ಸ್ಪೇಸ್ ಇದೆ. ಸಕ್ಕ ತಣ್ಣಗಂತ ಅನ್ನಿಸ್ತು, ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ಒಲೆಗಳು ಕೂಡ ಇತ್ತು. ಹಾಗಾಗಿ ಇಲ್ಲಿ ಎಲ್ಲ ಬರೋದಕ್ಕೆ ಫಿಕ್ಸ್ ಮಾಡಿದ್ರು. ಸೊ ಬಂದಾಯಿತು. ಬಂದದಾದಮೇಲೆ ಈ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಒಂದಷ್ಟು ನೆರಳು ಮಾಡಿದ್ರು. ಆ ಕಡೆ ಸ್ಮೆಲ್
ಸ್ಮೆಲ್ ಏನು ಬರಬಾರ್ದು, ಗಾಳಿ ಬರಬಾರ್ದು ಅಂತೇಳಿ. ಅದಾಗಿದ ತಕ್ಷಣ ಎಲ್ರಿಗೂ ಭಯಂಕರ ಹೊಟ್ಟೆ ಹಸ್ತಿತ್ತಲ್ಲ, ತಂದಿರುವಂಥ ಬುತ್ತಿ ಉಂಡಿ ಎಲ್ಲ ತೆಗೆದು ಹೊರಗಿಟ್ಕೊಂಡು ಎಲ್ರಿಗೂ ಊಟ ನೀಡ್ಕೊಟ್ರು. ನಾನು ಜಸ್ಟ್ ತಟ್ಟೆಗಳನ್ನ ಪಾಸ್ ಮಾಡದೆ ಬಿಟ್ಟರೆ ನಂದೇನು ಕೆಲಸ ಇಲ್ಲ. ನಮ್ಮ ಅಕ್ಕನೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಇನ್ನು ಎಲ್ಲರೂ ಅಡುಗೆ ಅಂತೂ ಮಸ್ತಿತ್ತು. ಅದರಲ್ಲಿ ನಮ್ಮ ಅಕ್ಕ ಮಾಡಿರುವಂಥ ರೆಸಿಪಿ ಅಂತೂ ನನಗೆ ಹುಚ್ಚಿಡ್ದೋಯ್ತು ಫ್ರೆಂಡ್ಸ್. ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಲೇಬೇಕು ಅನ್ನೋಷ್ಟು ಇಷ್ಟ ಆಯ್ತು ನನಗೆ. ಇನ್ನು ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡಿದ್ದ ತಕ್ಷಣ ಮಸಾಲೆ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಕ್ಕ ಅವರು. ಇನ್ನು ನಾನು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದು ಕೇಳೋದ್ರೊಳಗಡೆ ಆಲ್ರೆಡಿ ಕೆಲಸನೇ ಮುಗಿಸಿದ್ರು. ಅದಕ್ಕೆ ಇನ್ನು ನೆಕ್ಸ್ಟ್ ಎಲ್ಲರನ್ನೂ ಕರ್ಕೊಂಡು ಹರಕೆ ಮಾಡುವಂಥ ಜಾಗಕ್ಕೆ ಹೋದ್ವಿ. ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಕರ್ಣ ಅಂತೀನಿ ನೋಡಿ, ನಮ್ಮ ಆಕಾಶ 3 ಜನ ಹರಕೆ ಇತ್ತು. ಬಟ್ 3 ಜನ ಹಾಕ್ಬಾರ್ದು ಅಂದಿದ್ದಕ್ಕೆ ನಮ್ಮ ಚಿಟ್ಟಿ ಹಾಗೆ ಸಡನ್ಲಿ ರೆಡಿ ಆದ. ಇದು ಬಂದು ಡಿಸೈಡ್ ಆಗಿದ್ದು ಮನೆಯಲ್ಲಿ. ಹಾಗಾಗಿ ಬರೋದಾರಿಲೇನೆ ಅವ್ನಿಗೊಂದು ಜೊತೆ ಒಂದು ಬಟ್ಟೆ ತೊಗೊಂಡು ಬಂದಿದ್ವಿ. ಸೊ ಅವ್ನು ನೋಡಿ ನಮ್ಮಂಗೆ ಏನಾದರೂ ಹೆಲ್ಪ್ ಆಗಬೇಕು ಇದ್ದರೆ ಅವ್ನು ಯಾವಾಗಲೂ ರೆಡಿ ಇರ್ತಾನೆ. ಅವ್ನಿಗೇನಾದರೂ ಹೆಲ್ಪ್ ಆಗಬೇಕು ಅಂತಂದರೆ ನಮ್ಮಮ್ಮ ಯಾವುದಕ್ಕಾದರೂ ರೆಡಿ ಆಗಿರುತ್ತೆ. ಇವರಿಬ್ಬರದು ಒಂಥರ ಜೋಡಿ ಜೀವಗಳು, ಅಜ್ಜಿ ಮೊಮ್ಮಗ ಎಲ್ಲರೂ ಅಂತೀವಿ ನಾವು. ಅವನ್ನ ಬಿಟ್ಟು ನಮ್ಮಮ್ಮ ಇರಲ್ಲ, ನಮ್ಮಮ್ಮನ ಬಿಟ್ಟು ಅವನಿರಲ್ಲ. ಹಾಗೆ ಹಾಕ್ರಿ ಚಿಟಿ ಹಾಕಮ್ಮ. ಇಲ್ಲಂತೂ ರೌಂಡ್ ಹೊಡೆಯುವಾಗ ಒಂದು ಲೆವೆಲಿಗೆ ನಕ್ಕಿದ್ದೀವಿ ಅಂತಂದರೆ ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು. ಅವಾಗವಾಗ ನಾವು ಬೈತಿದ್ವಿ. ಎಲ್ಲರೂ ಜನ ನಮ್ಮನ್ನೇ ನೋಡ್ತಿದ್ದಾರೆ, ಇವ್ರು ಅರ್ಕೆ ಮಾಡೋಕೆ ಬಂದಿದ್ದಾರೆ, ನಗದಕ್ಕೆ ಬಂದಿದ್ದೀರಾ ಅಂತೇಳಿ ಸೈಲೆಂಟಾಗಿ ಮಾಡ್ರಿ ಅಂತ ಹೇಳಿ ನಕ್ಕು ಸಾಕಾಯಿತು ಫ್ರೆಂಡ್ಸ್. ಅಲ್ಲಿಂದ ಸೀದಾ ಎಷ್ಟೊತ್ತು ಅವ್ರಿಗೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ವಾಪಸ್ ಬರೋದ್ರೊಳಗೆ ತುಂಬ ಟೈಮ್ ಹಿಡಿತು. ನಾನು ಅದನ್ನ ಯಾವುದನ್ನು ಶೂಟೇ ಮಾಡಲಿಲ್ಲ, ಯಾಕಂದರೆ ಮಿಂಚು ಚೆನ್ನಾಗಿ ಕಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ನನಗೆ. ಅದಕ್ಕೆ ಇನ್ನು ಕೋಳಿ ಎಲ್ಲ ಕೊಯ್ಕೊಂಬಂದು ಅದನ್ನು ಕ್ಲೀನ್ ಕೂಡ ಮಾಡಿಸ್ಕೊಂಬಂದು ಆಲ್ರೆಡಿ ನಮ್ಮ ದರ್ಶ ತೊಳಿತಾ ಇದ್ದಾನೆ. ಅದೇನೋ ಗೊತ್ತಿಲ್ಲ, ಎಲ್ಲಿ ಹೋದ್ರೂ ಕೂಡ ಚಿಕನ್ ತೊಳೆಯೋದು ನಮ್ಮ ದರ್ಶನದೇ ಕೆಲಸ. ಹಾಗೆ ಇನ್ನು ಒಲೆ ಹಚ್ಚ್ರಿ ಅಂತ ಹೇಳಿದ್ದಕ್ಕೆ ನಾನು ನಮ್ಮ ಕರ್ಣ ಹೋಗಿ ಕುತ್ಕೊಂಡ್ವಿ. ಒಲೆ ಹಚ್ಬಿಡೋಣ ಬಾ ಕರ್ಣ ಅಂತೇಳಿ. ಅದು ಯಾಕೋ ಕಣ್ಣಿಗೆ ಹೊಗೆ ಬಡಿಯೋದ್ರಿಂದ 2 ನಿಮಿಷದಲ್ಲಿ ಎದ್ದು ವಾಪಸ್ ಬಂದ್ವಿ. ನಮ್ಮ ಕೈಲಾಗಲಿಲ್ಲ. ಇನ್ನು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಸೇರಿಕೊಂಡು ಆ ಕಡೆ ಒಬ್ಬರು ಒಲೆ ಹಚ್ಚಿ ಈ ಕಡೆ ಒಬ್ಬರು ಒಲೆ ಹಚ್ಚಿ ಅವರೇ ಕೆಲಸ ಎಲ್ಲ ಮುಗಿಸ್ಕೊಂಡ್ರು, ಅಡುಗೆ ಕೆಲಸ. ನಮಗೆ ಕೊಟ್ಟಿದ್ದಿದ್ರೆ, ನಮಗೆ ಗ್ಯಾಸ್ ಇದ್ದಿದ್ದರೆ ಮಾಡಿಬಿಡ್ತಿದ್ವಿ. ನಮ್ಗೆ ಇವೆಲ್ಲ ಬರಲ್ಲ ಅಂಥೇಳಿ ಇನ್ನು ನಾವಂತರೂ ಫುಲ್ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವೇ ನೋಡಿ. ನಾನಿಲ್ಲಿ ಮಂಡಕ್ಕಿ ತಿನ್ನಿಸ್ಕೊಂತ ಕೂತ್ಕೊಂಡಿದ್ದೀನಿ ಮಿಂಚುಗೆ. ಇನ್ನು ಒಂದು ಕಡೆ ಆಲ್ರೆಡಿ ಡ್ರೈ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ. ಅನ್ನನ ಫಸ್ಟೇ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಫನ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ. 3, 2, 1. ನಮಸ್ಕಾರ ಅಕ್ಕ, ನಮಸ್ಕಾರ. ಹಕ್ಕು ಬಿಡ್ಬೇಡ. ತಡೆಯಕ್ಕ ಶೇಮ್ ಪಪ್ಪಿ ಶೇಮ್. ಇನ್ನು ಅಡುಗೆ ಆಗೋವರೆಗೂ ನಕ್ಕಿದ್ದು ಫ್ರೆಂಡ್ಸ್. ಫುಲ್ ಫನ್ ಮಾಡಿದ್ವಿ, ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಮತ್ತು ನಮಗಂತರೂ ಒಂಥರ ತುಂಬ ದಿನ ಆದಮೇಲೆ ಸಖತ್ ರಿಫ್ರೆಶ್ಮೆಂಟ್ ಆಗ್ತಾಯಿತ್ತು. ಇನ್ನು ಅಡುಗೆ ಆಗಿದ ತಕ್ಷಣ ನಮ್ಮಮ್ಮ ಅಂದರೆ ಎರಡು ಸಪ್ರೇಟು 4 ಒಟ್ಟಲ್ಲಿ ಒಂದು ಮನೆಯಿಂದ 2, ಇನ್ನೊಂದು ಮನೆಯಿಂದ 2 ಹಾಗೆ ಅಮ್ಮ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ಎಡೆಗೆ ಅಂತೇಳಿ. ಕಾವ್ಯ ದಿವ್ಯ ಬೇಗ ಬರ್ರಿ ಅಂತ ಹೇಳಿ ನಾನು ನಮ್ಮ ಅಕ್ಕ ತೊಗೊಂಡು ಹೋಗ್ತಾ ಇದ್ವಿ. ಇನ್ನೊಂದು ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಒಂದು ಹಿಂಗೆ ತೊಗೊಂಡು ಹೋಗ್ತಾ ಇರೋದಕ್ಕೆ ನಮ್ಮಮ್ಮ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ದೇವಸ್ಥಾನಕ್ಕೆ ಎಡೆ ಕೊಟ್ಟು ಬಂದಮೇಲೆ ಎಲ್ಲರದು ಊಟ ಮಾಡೋ ಕೆಲಸ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಬೇಗ ಊಟ ಮಾಡಿಕೊಂಡು ಹೋಗೋಣ ಅಂತೇಳಿ. ಮತ್ತು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಈ ಥರ ಹೊರಗಡೆ ಹೋಗಿ ಪರ್ಟಿಕ್ಯುಲರ್ ಆಗಿ ನಾವು ಮಾಡ್ತೀವಲ್ಲ, ಈ ಥರ ಅಡುಗೆ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಈ ಥರ ಅನುಭವ ನಿಮ್ಗೆ ಏನಾದರೂ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಒಂಥರ ಏನೋ ಮೆಮೊರೀಸ್ನ ನೆನಪು ಮಾಡ್ಕೊಂಡಂಗೆ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಪ್ರತಿ ಸರಿ ಅನ್ಕೊತಾ ಇರ್ತೀವಿ, ಈ ಥರ ಚಿಕ್ಕದಾಗಿ ಎಲ್ಲೋ ಬಂದು ದೇವ್ರು ಮಾಡ್ಕೊತಾ ಇರ್ತೀವಿ ಅಂತಂದಾಗ ಉಪ್ಪು ಕಡಿಮೆ ಆಗಿರುತ್ತೆ, ಖಾರ ಪುಡಿ ಸಮ್ಟೈಮ್ಸ್ ಏನೇನೋ ಮಿಸ್ ಆಗ್ತಿರುತ್ತೆ. ಆದರೂ ಕೂಡ ಅಲ್ಲಿ ಟೇಸ್ಟ್ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ನಮ್ಮ ಅಕ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಫೋನ್ ಕೊಟ್ಟು ನಮ್ಮ ಆಕಾಶಂಗೆ ತಗೊಳ್ಳೋ ಬೇಗ ವಿಡಿಯೋ ಮಾಡೋ ಹಂಗೆ ಅಂತ ಇದ್ಲು. ಸೊ ಇನ್ನು ಆಯಿತು ನೋಡಿ ಫ್ರೆಂಡ್ಸ್, ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಆವಾಗ ಶೂಟ್ ಮಾಡ್ತಾ ಇರೋದು. ಊಟ ಮಾಡೋದು ಒಂದು ಕ್ಲಿಪ್ ಶೂಟ್ ಮಾಡ್ಕೊಳ್ಳಿಲ್ಲ, ಬಿಕಾಸ್ ನಾನು ನಮ್ಮ ಮಿಂಚಕ್ಕಂಗೆ ಊಟ ಮಾಡಿಸೋದಕ್ಕೆ ಅಂತ ಕೂತ್ಕೊಂಡಿದ್ದೆ. ಮತ್ತು ಅವಳದು ತರಲೆ ಎಲ್ಲ ನೋಡ್ಕೊಂಡು ನನ್ನ ಕ್ಯಾಮ್ರಾನೇ ಮುಟ್ಲಿಲ್ಲ, ಹಾಗಾಗಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಊಟ ಎಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ 5 ಗಂಟೆ ಆಗಿತ್ತು. ಇನ್ನು 5 ಗಂಟೆಗೆ ನಾವೆಲ್ಲ ಊಟ ಮುಗಿಸ್ಕೊಂಡು ಅಡಿಕೆಲೆ ಹಾಕ್ಕೊಂಡು ಉಳಿದಿರೋದೆಲ್ಲ ಪ್ಯಾಕ್ ಮಾಡಿಕೊಂಡು ಏನೇನು ತಂದಿದ್ವಲ್ಲ ಪಾತ್ರೆ ಸಾಮಾನೆಲ್ಲ ಒಂದು ಸ್ವಲ್ಪ ಲೈಟ್ ತೊಳ್ಕೊಂಡು ಪ್ಯಾಕ್ ಮಾಡ್ತಾ ಇದ್ವಿ. ನಮ್ಮ ದೊಡ್ಡಕ್ಕ ನಾವು ಎಲ್ಲ. ಸೊ ನಮ್ಮ ಅಮ್ಮರು ನೋಡಿ ಇಲ್ಲಿ ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾರೆ. ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಸಣ್ಣಕ್ಕ. ಸೊ ಇನ್ನು ಇದೆಲ್ಲ ಆಗಿದ ತಕ್ಷಣ ಇನ್ನು ಪ್ಯಾಕ್ ಮಾಡಿ ಸೀದಾ ಹೋಗ್ತಾ ಇರೋದಯ್ಯ. ಆಲ್ರೆಡಿ ನಮಗೊಂದು ಸ್ವಲ್ಪ ಸುಸ್ತಾಗಿತ್ತು, ಬಟ್ ಅಲ್ಲಿ ಸುಸ್ತು ಅನ್ನಿಸ್ಲಿಲ್ಲ. ಮನೆಗೆ ಬಂದಾಗ ಸುಸ್ತು ಅನ್ನಿಸ್ತಿದ್ದು. ನಿನ್ನ ಮಕ್ಕಳಂತರೂ ಶಿವನೇ, ಅವರು ಊಟ ಮಾಡಿದ್ದೆ ಶಿವ ಫ್ರೆಂಡ್ಸ್ ಇನ್ನೂ ಆಟಾಡ್ತಾ ಇದ್ದಾರೆ.
ನಮಗೆ ಸುಸ್ತಾದರೂ ಕೂಡ ಅವ್ರಿಗೆ ಅಸಲು ಸುಸ್ತಾಗಲ್ಲ. ಅವ್ರನ್ನ ಬಿಟ್ಬಿಟ್ಟಿದ್ದೀವಿ ಆಟ ಆಡೋದಕ್ಕೆ ಅನ್ನೋ ರೇಂಜಲ್ಲಿ ಆಟ ಆಡ್ತಾ ಇದ್ದಾರೆ. ನಮ್ಮ ಮಿಂಚು ಅಂತೂ ಕೈಗೆ ಸಿಕ್ಕಿಲ್ಲ ಫ್ರೆಂಡ್ಸ್. ಇವತ್ತು ಅವಳಿಗೆ ಹಾಲಿಲ್ಲ, ಮತ್ತು ಆಟ ಆಡೋದಕ್ಕೆ ಮಲ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲ, ಮತ್ತು ಫೋನ್ ಇಲ್ಲ. ಎಲ್ಲದನ್ನು ಬಿಟ್ಟು ಹೆಂಗೆ ಆಟಾಡ್ತಿದ್ದಾಳೆ ಅಂತಂದರೆ ನಾವೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ವಿ. ಎಲ್ಲರೂ ಕೇಳ್ತಿದ್ರು, ಮಿಂಚುಗೆ ಯಾಕೆ ಇವತ್ತು ನಿದ್ದೆ ಬಂದಿಲ್ಲ, ಮಿಂಚು ಯಾಕೆ ಇವತ್ತು ಮಲ್ಕೊಳ್ಳಲ್ವಾ, ಹೀಗೆಲ್ಲ. ಸೊ ಹಂಗಿರುತ್ತೆ ಮಕ್ಳದ್ದು. ಆ್ಯಕ್ಚುಲಿ ಅವ್ರ ಮೈಂಡ್ ಸೆಟ್ಟೇ ಹಂಗಲ್ವಾ. ನಾವೆಲ್ಲ ಬಾಕ್ಸ್ಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಗಾಡಿ ಹತ್ತುತ್ತಾ ಇದ್ರೆ ಎಲ್ರಿಗೂ ಅವ್ರ ಚಿಂತೆ ಆಗಿದ್ರೆ, ಇಲ್ಲಿ ನೋಡಿ ಈ ಮೇಡಮ್ ಅವ್ರಿಗೆ ಏನು ಚಿಂತೆ, ಅಲ್ಲಿ ಈ ಥರ ನೈಸ್ ಮಣ್ಣು ಏನು ಬ್ಲ್ಯಾಕ್ ಮಣ್ಣು ಸಿಕ್ಬಿಟ್ಟಿದೆ ಫ್ರೆಂಡ್ಸ್. ತುಂಬ ಸ್ಮೂತ್ ಇರುತ್ತೆ ಅದು ಮಣ್ಣು. ಅದು ಸಿಕ್ಬಿಟ್ಟಿದೆ. ಅವಳು ಆಟಾಡು ಎಂಥ ಆಟ ಗೊತ್ತಾ, ಅವಳದು ನೋಡೋದಕ್ಕೆ ಸಖತ್ ಖುಷಿ. ಅದನ್ನೆಲ್ಲ ದುಂಡು ಮಾಡ್ಕೊತಾಳೆ ಆ ಚಿಕ್ಕ ಕೈಯಲ್ಲಿ. ಸೊ ಮತ್ತೆ ಮಣ್ಣಲ್ಲಿ ಆಟಾಡಿದಾಳೆ ಅಂತೇಳಿ ಕೈ ತೊಳೆದೆ, ಆದ್ರೂ ಕೂಡ ಅವಳು ಆಟಾಡೋದು ನೋಡೋದೇ ಒಂಥರ ಚೆಂದ. ಅಷ್ಟರ ಮಟ್ಟಿಗೆ ಆಟಾಡ್ತಾ ಇದ್ಲು. ಇನ್ನು ನಮ್ಮ ತಮ್ಮರು, ನಮ್ಮ ಜಯಂತ್ ಎಲ್ಲ ಸೇರಿಕೊಂಡು ಕಟ್ಟಿರೋ ಅಂಥದ್ದನ್ನೆಲ್ಲ ಬಿಚ್ಕೊಂಡು ಎಲ್ಲ ನೀಟಾಗಿ ಹಾಸ್ತಾ ಇದ್ರು. ಕುತ್ಕೊಳ್ಳೋದಕ್ಕೆ ಗಾಡಿ ರೆಡಿ ಮಾಡ್ತಾ ಇದ್ರು. ಎಲ್ಲಿಂದ ಇನ್ನು ಗಾಡಿ ಬಿಟ್ವಿ ನೋಡಿ ಫ್ರೆಂಡ್ಸ್. ಇದು ಕೂಡ ಒಂಥರ ಮಜಾನ, ಯಾಕಂದ್ರೆ ಸಂಜೆ ಟೈಮಿಂಗ್ಸ್ ಅಲ್ಲಿ ಆ ಸೂರ್ಯ ಮುಳುಗೋದನ್ನ ನೋಡ್ತಾ ರೋಡಲ್ಲಿ ಹೋಗೋವಾಗ ಅದು ಒಂಥರ ಎಂಜಾಯ್ ಮಾಡಿದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಾನು ಅಂತೂ ಈ ಸರಿ ತುದಿ ಕೂತ್ಕೊಂಡ್ಬಿಟ್ಟಿದ್ದೆ. ನಾನು ತುದಿ ಬಿಡಬೇಕು, ನಾನು ಆರಾಮಾಗಿ ಮಾತಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ನಮ್ಮ ದರ್ಶನ ನಾನು ಮಾತಾಡ್ಕೊಂತ ಕೂತ್ಕೊಂಡ್ಬಿಡ್ತೀವಿ ಆರಾಮ್ಸೆ. ನೋಡಿ ಸೂರ್ಯ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಮ್ಮ ಮಿಂಚು ಹಠ ಮಾಡಿ ನನ್ನ ಹತ್ರ ಕೂತ್ಕೊಂಡ್ಲು. ಸ್ವಲ್ಪ ಹೊತ್ತು ಅದಾದ್ಮೇಲೆ ನಿದ್ದೆ ಬಂತ ಅವಳಿಗೆ. ಅದಾದ್ಮೇಲೆ ಹಿಂದ್ಗಡೆ ಹೋಗಿ ಆರಾಮ್ಸೆ ಮಲ್ಕೊಂಡ್ಬಿಟ್ಲು. ಇದು ಇವತ್ತಿನ ಲಾಗ್. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇದೊಂದು ಮೆಮೊರಿ ರೀತಿಯಾಗಿ ಸ್ಟೋರ್ ಆಗಿಬಿಡುತ್ತೆ ನಮ್ಮ ಹತ್ರ. ಹಾಗೆ ನೀವೆಲ್ಲ ಈ ಲಾಗ್ನ ನೋಡಿದ್ರಲ್ಲ, ಏನು ಅನಿಸ್ತು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.